ವಿದೇಶಿ ಅವಲಂಬನೆ ಶತ್ರು ಎಂದ ಪ್ರಧಾನಿ ಮೋದಿ ಉದ್ಯೋಗ ಸೃಷ್ಟಿ ವೈಫಲ್ಯವನ್ನ ಮರೆಮಾಚುವ ಯತ್ನನ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕಾ ಪ್ರಹಾರ. ವಿದೇಶಿ ಅವಲಂಬನೆಯೇ ಭಾರತದ ಅತಿದೊಡ್ಡ ಶತ್ರು, ಅದನ್ನ ನಾವು ಒಟ್ಟಾಗಿ ಸೋಲಿಸಬೇಕು. ಇದು ಗುಜರಾತ್ನ ಭಾವನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಹೊಸ ಕರೆ. ಆತ್ಮನಿರ್ಭರ ಭಾರತದ ಬಗ್ಗೆ ಅವರು ಮತ್ತೊಮ್ಮೆ ಮಾತನಾಡಿದ್ದಾರೆ. ಆದರೆ ಈ ಹೇಳಿಕೆ ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮಾತ್ರವಲ್ಲ, ವ್ಯಾಪಕ ಅಸಮಾಧಾನಕ್ಕೂ ಕಾರಣ ಆಗಿದೆ. ಪ್ರಧಾನಿಯವರ ಈ ಹೇಳಿಕೆ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ವಿದೇಶಗಳಲ್ಲಿ ದುಡಿದು ಪ್ರತಿ ವರ್ಷ ಶತಕೋಟಿ ಡಾಲರ್ಗಳಷ್ಟು ಹಣವನ್ನ ಭಾರತಕ್ಕೆ ಕಳಿಸಿ ದೇಶದ ಆರ್ಥಿಕತೆಗೆ ಬೆನ್ನೆಲುಬಾಗಿ ನಿಂತಿರುವ ಲಕ್ಷಾಂತರ ಭಾರತೀಯರ ಕೊಡುಗೆಯನ್ನ ಮೋದಿ ಸರ್ಕಾರ ಕಡೆಗಣಿಸ್ತಾ ಇದೆಯಾ? ಅಮೆರಿಕದ H-1B ವೀಸಾ ನೀತಿಗಳಿಂದ ಭಾರತೀಯ ಟೆಕ್ಕಿಗಳು ಮತ್ತು ಅವರ ಕುಟುಂಬಗಳು ತೀವ್ರ ಆತಂಕದಲ್ಲಿರುವ ಈ ಸೂಕ್ಷ್ಮ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ವಿದೇಶಿ ಅವಲಂಬನೆಯನ್ನ ಶತ್ರು ಅಂತ ಕರೆಯೋದು ಅವರ ಗಾಯದ ಮೇಲೆ ಬರೆ ಇಳದಂತಲ್ವಾ? ದೇಶದೊಳಗೆ ಸಾಕಷ್ಟು ಗುಣಮಟ್ಟದ ಉದ್ಯೋಗಗಳನ್ನ ಸೃಷ್ಟಿ ಮಾಡೋಕೆ ವಿಫಲವಾದ ಕಾರಣದಿಂದಾನೇ ನಮ್ಮ ಯುವಜನತೆ ವಿದೇಶಗಳತ್ತ ಮುಖ ಮಾಡ್ತಿರುವ ಕಟು ಸತ್ಯವನ್ನ ಮರೆಮಾಚೋಕೆ ಇಂತಹ ಭಾವನಾತ್ಮಕ, ಆಧಾರರಹಿತ ಹಾಗೂ ಸವಕಲು ಹೇಳಿಕೆಗಳನ್ನ ನೀಡಲಾಗ್ತಿದ್ಯಾ? ಗುಜರಾತ್ನ ಭಾವನಗರದಲ್ಲಿ ಶನಿವಾರ ನಡೆದ ಸಮುದ್ರ ಸೇ ಸಮೃದ್ಧಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 34,200 ಕೋಟಿಗೂ ಅಧಿಕ ಮೌಲ್ಯದ ಕಡಲ ತೀರ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರು ವಿಶ್ವದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗಾಗಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಮ್ಮ ದೇಶ ಸ್ವಾವಲಂಬಿ ಆಗಲೇಬೇಕು, ಇದಕ್ಕಿಂತ ಬೇರೆ ಆಯ್ಕೆನೇ ಇಲ್ಲ ಅಂತ ಪ್ರತಿಪಾದಿಸಿದ್ರು. ತಮ್ಮ ಭಾಷಣದಲ್ಲಿ ಚಿಪ್ಸ್ ಇರಲಿ, ಶಿಪ್ಸ್ ಇರಲಿ, ನಾವು ಎಲ್ಲವನ್ನ ಭಾರತದಲ್ಲೇ ತಯಾರಿಸಬೇಕು. ವಿದೇಶಗಳ ಮೇಲಿನ ಅವಲಂಬನೆನೇ ನಮ್ಮ ದೊಡ್ಡ ಶತ್ರು. ಈ ಶತ್ರುವನ್ನ ನಾವೆಲ್ಲರೂ ಸೇರಿ ಸೋಲಿಸಬೇಕು. 140 ಕೋಟಿ ಭಾರತೀಯರ ಭವಿಷ್ಯವನ್ನ ನಾವು ಇತರರ ಕೈಗೆ ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಆತ್ಮನಿರ್ಭರತೆಗೆ ಒತ್ತು ನೀಡಿದ್ರು. ಇದೇ ವೇಳೆ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳ ನೀತಿಗಳಿಂದಾಗಿ ಭಾರತದ ಆರ್ಥಿಕ ಸಾಮರ್ಥ್ಯ ಕುಂಠಿತ ಆಯಿತು ಮತ್ತು ಲೈಸೆನ್ಸ್ ರಾಜ್ನಿಂದಾಗಿ ಯುವಜನರ ಆಕಾಂಕ್ಷೆಗಳಿಗೆ ಹಾನಿಯಾಯಿತು ಅಂತ ಅವರು ಆರೋಪಿಸಿದ್ರು. ಭಾರತದ ಕಡಲ ವ್ಯಾಪಾರದಲ್ಲಿ ಭಾರತೀಯ ಹಡಗುಗಳ ಪಾಲು 40% 5% ಇಳಿದಿದ್ದನ್ನ ಉಲ್ಲೇಖಿಸಿ ಪ್ರತಿ ವರ್ಷ ಸುಮಾರು 6 ಲಕ್ಷ ಕೋಟಿ ಹಣವನ್ನ ವಿದೇಶಿ ಶಿಪ್ಪಿಂಗ್ ಕಂಪನಿಗಳಿಗೆ ಪಾವತಿ ಮಾಡಲಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಪ್ರಧಾನಿಯವರ ಈ ಭಾಷಣದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರವಾದ ಚರ್ಚೆ ಆರಂಭವಾಗಿದೆ. ವಿಶೇಷವಾಗಿ ಅಮೆರಿಕದ H-1B ವೀಸಾ ಶುಲ್ಕ ಏರಿಕೆಯಂತಹ ಸಮಸ್ಯೆಗಳಿಂದ ಕಂಗೆಟ್ಟಿರುವ ಭಾರತೀಯರು ಮತ್ತು ಅವರ ಕುಟುಂಬಗಳು ಈ ಹೇಳಿಕೆಯನ್ನ ಕಟುವಾಗಿ ಟೀಕಿಸುತ್ತಿದ್ದಾರೆ. ಹಲವರು ಒಂದ್ ಕಡೆ ವಿದೇಶದಲ್ಲಿರುವ ಭಾರತೀಯರನ್ನ ಅನಿವಾಸಿ ಭಾರತೀಯ ದಿವಸ್ನಂತಹ ಕಾರ್ಯಕ್ರಮಗಳಲ್ಲಿ ಸರ್ಕಾರ ಕೊಂಡಾಡತ್ತೆ, ಅವರು ಕಳಿಸುವ ಹಣ ದೇಶದ ಆರ್ಥಿಕತೆಗೆ ಆಧಾರವಾಗಿದೆ ಅಂತ ಹೆಮ್ಮೆ ಪಡುತ್ತೆ. ಆದರೆ ಮತ್ತೊಂದು ಕಡೆ ವಿದೇಶಿ ಅವಲಂಬನೆಯನ್ನ ಶತ್ರು ಅಂತ ಕರೆಯುವ ಮೂಲಕ ವಿದೇಶದಲ್ಲಿ ದುಡಿತಿರುವ ಕೋಟ್ಯಾಂತರ ಭಾರತೀಯರನ್ನ ಅವಮಾನಿಸಲಾಗ್ತಿದೆ. ಇದು ಸರ್ಕಾರದ ದ್ವಂದ್ವ ನೀತಿ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಒಂದು ಪ್ರತಿಕ್ರಿಯೆಯಲ್ಲಿ ಯುವ ಜನರು ರಸ್ತೆ ಬದಿಯಲ್ಲಿ ಪಕೋಡ ಮಾರೋದು ಉದ್ಯೋಗಾವಕಾಶ ಅಂತ ಆಳುವ ಪಕ್ಷದವರು ಮಾತನಾಡುವ ದೇಶದಲ್ಲಿ ವಿದ್ಯಾವಂತ ಯುವ ಜನತೆಗೆ ವಿದೇಶದ ಕಡೆಗೆ ನೋಡೋದು ಬಿಟ್ಟು ಬೇರೆ ದಾರಿ ಏನಿದೆ ಪ್ರಧಾನಿಗಳೇ ಅನ್ನೋ ಖಾರವಾದ ಪ್ರಶ್ನೆ ಕೇಳಲಾಗಿದೆ. ದೇಶದಲ್ಲಿ ಗುಣಮಟ್ಟದ ಉದ್ಯೋಗಗಳ ಕೊರತೆ, ಕಡಿಮೆ ವೇತನ ಮತ್ತು ಕಳಪೆ ಕೆಲಸದ ವಾತಾವರಣದಿಂದಾಗಿಯೇ ಪ್ರತಿಭಾವಂತರು ಬ್ರೈನ್ ಡ್ರೈನ್ ಸಮಸ್ಯೆಯ ಭಾಗವಾಗಿ ವಿದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ. ಈ ಮೂಲ ಸಮಸ್ಯೆಯನ್ನ ಬಗೆಹರಿಸುವ ಬದಲು ಅವರನ್ನೇ ದೂಷಿಸೋದು ಸರಿಯಲ್ಲ ಅನ್ನೋ ಅಭಿಪ್ರಾಯ ವ್ಯಾಪಕವಾಗಿ ವ್ಯಕ್ತವಾಗಿದೆ. ಇಂದಿನ ಜಾಗತೀಕರಣದ ಯುಗದಲ್ಲಿ ಯಾವುದೇ ದೇಶ ಸಂಪೂರ್ಣ ಸ್ವಾವಲಂಬಿಯಾಗಿರೋದಕ್ಕೆ ಸಾಧ್ಯವಿಲ್ಲ. ಪರಸ್ಪರ ಅವಲಂಬನೆಯೇ ಇಂದಿನ ಆರ್ಥಿಕತೆಯ ಜೀವಾಳ. ಭಾರತೀಯರು ವಿದೇಶದಲ್ಲಿ ಉದ್ಯೋಗ ಮಾಡೋದು ಜಾಗತಿಕ ವ್ಯವಸ್ಥೆಯ ಒಂದು ಭಾಗ. ಅದನ್ನ ಶತ್ರು ಅಂತ ಬಿಂಬಿಸೋದು ದುರದೃಷ್ಟಕರ ಹೇಳಿಕೆ ಅಂತ ಹಲವರು ವಾದಿಸಿದ್ದಾರೆ. ಅದು ಶತ್ರುವೇ ಆಗಿದ್ರೆ ಈಗದು ಗೊತ್ತಾಯ್ತಾ? ಈ ಮೊದಲು ಯಾಕೆ ಇದೇ ಮಾತನ್ನ ಹೇಳಿಲ್ಲ ಅಂತ ಜನ ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. H-1B ವೀಸಾ ಸಮಸ್ಯೆಯಿಂದಾಗಿ ತಮ್ಮ ಭವಿಷ್ಯದ ಬಗ್ಗೆ ಚಿಂತಾಕ್ರಾಂತರಾಗಿರುವ ಟೆಕ್ಕಿಗಳು ಪ್ರಧಾನಿಯ ಈ ಹೇಳಿಕೆ ತಮ್ಮ ಸಂಕಷ್ಟವನ್ನ ಅಣಕಿಸುವಂತಿದೆ ಅಂತ ನೋವು ತೋಡ್ಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರ ಸ್ವಾವಲಂಬನೆಯ ಕರೆ ಅವರ ಕಟ್ಟ ಹಾಗೂ ಅಂಧಭಕ್ತರಲ್ಲಿ ದೇಶಭಕ್ತಿಯನ್ನ ಉದ್ದೇಪಿಸಬಹುದು. ಆದರೆ ವಾಸ್ತವದ ನೆಲೆಯಲ್ಲಿ ಅದು ಹಲವು ಗಂಭೀರ ಪ್ರಶ್ನೆಗಳಿಗೆ ಮತ್ತು ಕಳವಳಕ್ಕೂ ಕಾರಣ ಆಗಿದೆ. ದೇಶದೊಳಗೆ ವಿಶ್ವದರ್ಜೆಯ ಶಿಕ್ಷಣ, ಸಂಶೋಧನಾ ಕೇಂದ್ರಗಳು ಮತ್ತು ಮುಖ್ಯವಾಗಿ ಪ್ರತಿಭೆಗೆ ತಕ್ಕ ವೇತನ ನೀಡುವ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡದೆ ಕೇವಲ ವಿದೇಶಿ ಅವಲಂಬನೆಯನ್ನ ದೂಷಣೆ ಮಾಡೋದ್ರಿಂದ ಆತ್ಮನಿರ್ಭರ ಭಾರತದ ಕನಸು ನನಸಾಗುವುದಕ್ಕೆ ಸಾಧ್ಯ ಇಲ್ಲ. ನಿಜವಾದ ಸ್ವಾವಲಂಬನೆ ಅನ್ನೋದು ನಮ್ಮ ಯುವಜನತೆ ಅನಿವಾರ್ಯತೆಯಿಂದ ವಿದೇಶಗಳಿಗೆ ಹೋಗೋದನ್ನ ತಪ್ಪಿಸಿ ತಮ್ಮ ಆಯ್ಕೆಯಿಂದಲೇ ಭಾರತದಲ್ಲಿ ಉಳಿದು ಕೆಲಸ ಮಾಡುವಂತಹ ಒಳ್ಳೆಯ ವಾತಾವರಣವನ್ನ ನಿರ್ಮಿಸೋದ್ರಲ್ಲಿದೆ. ಅದು ಸುಮ್ಮನೆ ಆಗೋದಿಲ್ಲ. ಅದಕ್ಕೆ ಸರ್ಕಾರ ಬಹಳಷ್ಟು ಕೆಲಸ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ಇಂತಹ ಹೇಳಿಕೆಗಳು ಕೇವಲ ಒಣ ರಾಜಕೀಯ ಭಾಷಣಗಳಾಗಿ ಉಳಿಯತ್ತೇ ಹೊರತು ದೇಶದ ಯುವಜನತೆಯ ಸಮಸ್ಯೆಗಳಿಗೆ ಪರಿಹಾರ ಆಗಲಾರವು ಅನ್ನೋದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗ್ತಿರುವ ಪ್ರಮುಖವಾದ ಅಭಿಪ್ರಾಯಗಳು.